ಎಲ್ರಿಗೂ ಜೈ ಆರ್ ಸಿ ಬಿ ರೀ. ಬರ್ರಿ ಇವತ್ತೈತು ನೋಡ್ರಿ ಮತ್ತೆ ಫುಲ್ ತಿಂಡಿ ಮ್ಯಾಚಪ್ಪ ಅಂತಂದ್ರೆ ನೋಡ್ರಿ. ಇದೇನು IPL ನಡೆಸ್ತಾವ್ರಿ BCCI ಅವ್ರಿಗೆ ನಮ್ದು RCB ಅಭಿಮಾನಿಗಳು ಕೇಳಿಸ್ಬಿಟ್ಟದ್ರಿ. ಯಾಕಪ್ಪ ಅಂತಂದ್ರೆ 5 ದಿನ 6 ದಿನ ಮ್ಯಾಚ್ ಗ್ಯಾಪ್ ಇಟ್ಟಿರಪ್ಪ. ಇದೇನು ಮುಂಬೈದು ಏನು ಮ್ಯಾಚ್ ಐತೆ ನೋಡ್ರಿ, ಅದು ಆಗನ 2 ದಿನಕ್ಕೆ ಮ್ಯಾಚ್ ಇಡ್ಲಿಗತ್ತಾರೆ. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಗೊತ್ತಾಗಿಬಿಟ್ಟದ್ರಿ RCB ಅಭಿಮಾನಿಗಳು ತಲೆ ಕೆಡಿಕೆ ಏನ್ರಿ ಮಾಡಿದ್ರು ಮಾಡ್ಬೋದು ಅಂದಕ್ಕೆ. ಅದ್ರ ಸಲುವಾಗಿ ಈಗ 2 ದಿನ ಹಂಗೆ ಆಗನ ಇವತ್ತು DC ಸಂಗಡ ಮ್ಯಾಚ್ ಐತ್ರಿ. ಇವತ್ತಿನ ನೋಡ್ರಿ, ಇವತ್ತು ನಮ್ದು RCB ಮತ್ತು DC ಮ್ಯಾಚ್ ಐತ್ರಿ. ಇವತ್ತು ಅಂತೊಳಗೆ ನಮ್ಮ ಹೋಮ್ ಪಿಚ್ ಒಳಗೆ ಐತ್ರಿಪ್ಪ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ. ನೋಡ್ರಿ ಎಲ್ಲರದು ಹೋಮ್ ಗ್ರೌಂಡ್ ಅವ್ರಿಗೆ ಸಾತ್ ಆದ್ರೆ ನಮ್ಮ ಹೋಮ್ ಗ್ರೌಂಡ್ ಹಿಡಿದು ಬ್ಯಾರಿನ ಲೆಕ್ಕ ಐತ್ರಿಪ್ಪ. ಯಾಕಪ್ಪ ಅಂತಂದ್ರೆ ಹೋದ ಮ್ಯಾಚ್ ಗುಜರಾತ್ ಸಂಗಟ ಇತ್ರಿಪ್ಪ, ಅವ್ರ ಸಂಗಟ ಸೋದ್ಬಿಟ್ಟವ್ರು. ನಮ್ಮ ಹೋಮ್ ಗ್ರೌಂಡ್ ಒಳಗೆ ಸೋದ್ಬಿಟ್ಟು ಯಾನಾಗಿದೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ಇವು ಅಪೋಸಿಟ್ ಟೀಮಿನ ಏನು ಇದಕ್ಕೆ ನಂಬಿಕೆ ಅದು ಮಂತ್ರಿ ಸಿಟ್ಟೋ ಕಾಣಿಸ್ತಾರೆ. ನೀವು ಏನು ಬೆಕ್ಕ ಸುಡಗಾಡಿಡ್ರಿ, ಇವತ್ತಿನ ಮ್ಯಾಚ್ ಅಂತೂ ಫಿಕ್ಸ್ ಹೊಡಿತೇವ್ರಿ. ಇವತ್ತಿನ ಮ್ಯಾಚಿನ ಬೇರೆ ಲೆಕ್ಕ ಐತ್ರಿ. ನೋಡ್ರಿ ಒಂದು ಸ್ವಲ್ಪ ಇದು KKR ಮತ್ತು CSK ಮುಂಬೈ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಇಷ್ಟು ವರ್ಷ ಆಲಾರ್ದು ಈ ವರ್ಷ ಆಲತ್ತಪ್ಪ ಅಂತಂದ್ರೆ ನೀವು ಬರ್ದಿಟ್ಕೋರಿ, ಈ ಸಲ ಕಪ್ ನಮ್ಮದೇ ಐತ್ರಿ. ಜರ ಹೇಳ್ತೀನಿ ಕೇಳ್ರಿ. CSKದೇನು ಹೋಮ್ ಗ್ರೌಂಡ್ ಒಳಗೆ ರೀ 17 ವರ್ಷ ಐತ್ರಿ, ಒಟನೆ ಗೆದ್ದಿದ್ದಿಲ್ರಿ. ಈ ವರ್ಷ ನಮ್ಮ ಹುಲಿಗಳು ಫುಲ್ ತಿಂಡಿಲಿ ಆಡಿಕೆ 50 ರನ್ನಲ್ಲಿ ಗೆದ್ದಿರಪ್ಪ. ಮತ್ತು KKR ಸಂಗಟ ಇವರು ಹೋಮ್ ಗ್ರೌಂಡ್ ಒಳಗೆ 14 ವರ್ಷ ಐತ್ರಿ, ಒಟನೆ ಗೆದ್ದಿದ್ದಿಲ್ರಿ ನಾವು. ಅವ್ರ ಸಂಗಟ ಇವನವನು ಫುಲ್ ತಿಂಡಿಲಿ ಆಡಿಕೆ ಬರೀ 16 ಓವರ್ 2 ಬಾಲ್ದಾಗ ಇವನವನು ಮ್ಯಾಚ್ ಮುಗಿಸಿ ದಂಡಿ ಹಚ್ಚಿಬಿಟ್ರಿ. ಮತ್ತು ಮುಂಬೈದು ಅವ್ರ ಹೋಮ್ ಗ್ರೌಂಡ್ ಒಳಗೂ 10 ವರ್ಷ ಐತ್ರಿ. ಅವ್ರ ಹೋಮ್ ಗ್ರೌಂಡ್ ಒಳಗೆ ನಾವು ಗೆದ್ದಿಲ್ರಿ 10 ವರ್ಷ ತನಕ. ಅವನು ಅದು ಮಣ್ಣಿನ ಮ್ಯಾಚ್ ಏನೈತೆ ನೋಡ್ರಿ, ಮುಂಬೈ ಸಂಗಟ ಫುಲ್ ತಿಂಡಿ ಆಡಿಕೆ ಅವನು 12 ರನ್ನಲ್ಲಿ ಗೆದ್ದೀವ್ರಿ. ಯಾಕಪ್ಪ ಅಂತಂದ್ರೆ ನೀವು ಎಲ್ಲರೂ ಒಂಜಾರ ವಿಚಾರ ಮಾಡ್ಬೇಕು, ನಾವು ಭೀ ವಿಚಾರ ಮಾಡೋ ಲೆಕ್ಕನೇ ಐತ್ರಿ. ಯಾಕಪ್ಪ ಅಂತಾರೆ ಇಷ್ಟು ವರ್ಷ ಸಾಲಾರ್ದು ಈ ವರ್ಷ ಸಾಲದಪ್ಪ ಅಂತಂದ್ರೆ ಯಾಕಪ್ಪ ಅಂತಿರೋದು ಒಂಥರ ಮ್ಯಾಲೆ ಹೊಂಟದ್ರೆ ನಮ್ದು RCB ಟೀಮ್. ನೋಡ್ರಿ ನೀವು ಒಂದೊಂದು ಮಾತು ಹೇಳ್ತೀನಿ ರೀ, 18 ನಮ್ಮದೇ, 18ರ ನಂಟು ತರಲಿದೆ ಏನೋ ಒಂದು ಗಂಟು ಹಂಗೈತ್ರಿ. ನೋಡ್ರಿ ಇವತ್ತು ನಮ್ದು RCB ಮತ್ತು DC ಮ್ಯಾಚ್ ಐತ್ರಿ. ಇವತ್ತು ನೋಡ್ರಿ ಈ ಕಡೆ DCದಾಗಂತೂ ಚಲೋ ಪ್ಲೇಯರ್ ಅದಾರಪ್ಪ. ಯಾಕಂದ್ರೆ ನೋಡ್ರಿ ನಮ್ಮ ಕನ್ನಡಿಗ KL ರಾಹುಲ್ ಅವರು ಅದಾರ, ಮತ್ತು ಅಕ್ಷರ್ ಪಟೇಲ್ ಅವರು, ಮತ್ತು ಹೋದ ವರ್ಷ ನಮ್ಮ ನಾಯಕ ಪಾಪ್ ಡೂಪ್ಲಿಸಿ ಅವರು ಇದ್ದರು ರೀ, ಅವರು ಭೀ ಈ ಕಡೆ DCದಾಗ ಬಂದಾರ. ಅವರು ಭೀ ಚಲೋ ಆಡ್ತಾರೆ. ಮತ್ತು ಈ ಕಡೆ ಚಲೋ ಪ್ಲೇಯರ್ಗಳು ಅದಾವ್ರಪ್ಪ, ಅವರು ಭೀ ಚಲೋನೇ ಆಡ್ತಾರೆ ಇವತ್ತು DCದವರು. ಈ ಕಡೆ ನಮ್ಮ RCB ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಬಾಯ ಹುಳ ಬೆಳಿಬೇಕು, ಅವ್ನು ಮಾತಾಡಪ್ಲೇನೇ ಇಲ್ರಿ. ಯಾಕಪ್ಪ ಅಂತಂದ್ರೆ ಅಟ್ ಡೇಂಜರ್ ಆಡೋಗತ್ತಾರೆ ನಮ್ಮ ಹುಲಿಗಳು. ಬ್ಯಾಟಿಂಗ್ ಎತ್ತಿರಿ, ಬ್ಯಾಟಿಂಗ್ದಾಗ ಫುಲ್ ತಿಂಡಿಲಿ, ಬಾಲಿಂಗ್ನು ಫುಲ್ ತಿಂಡಿಲಿ, ಫೀಲ್ಡಿಂಗ್ನು ಭಾರಿ ಮಾಡೋಗತ್ತಾರೆ ನಮ್ಮ ಹುಲಿಗಳು. ಈ ಕಡೆ ಕಿಪ್ಪಿಂಗ್ ಬಗ್ಗೆ ಮಾತಾಡ್ಬೇಕ್ರಿಪ್ಪ, ಭಾರಿ ಕಿಪ್ಪಿಂಗ್ ಮಾಡೋಗತ್ತಾರೆ ಜಿತೇಶ್ ಶರ್ಮಾ ಅವರು. ಒಂದೂ ಹಿಂದೆ ಬಿಡಲಾಗ್ಯಾರ್ರಿ ಅವ್ರ ಬಾಲ, ಅದು ಮೇನ್ ಮಾನಸ್ಬೇಕ್ರಿ, ಭಾರಿ ಕಿಪ್ಪಿಂಗ್ ಮಾಡೋಗತ್ತಾರ. ಅವ್ರಿಗೆ ನಾವು ಎಲ್ಲರೂ ಹ್ಯಾಟ್ಸಪ್ ಹೇಳಬೇಕು. ಇವತ್ತಿನ ಮ್ಯಾಚ್ ಐತೆ ನೋಡ್ರಿ, ಫುಲ್ ತಿಂಡಿ ಮ್ಯಾಚ್ ಐತ್ರಿ. ಇವತ್ತಿನ ಮ್ಯಾಚ್ ಏನಾಯ್ತಪ್ಪ ನೋಡಮ್ರಿ. ಅವತ್ತು ನಮ್ಮ ಕನ್ನಡಿಗ KL ರಾಹುಲ್ ಅವರ ಸೆಂಚುರಿ ಹೊಡಿಬೋದ್ರಿ. ಯಾಕಪ್ಪ ಅಂದ್ರೆ ನಮ್ಮ RCB ಮೇಲೆ ಚಲೋನೇ ಅವ್ರದ್ದು ಹಿಸ್ಟ್ರಿಗಳು ಅದಾರಪ್ಪ. ಯಾಕಪ್ಪ ಆಡಿದ್ರು ಆಡ್ಬೋದು. ಮತ್ತು ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಅವ್ರನ್ನು 50 ಅಂತೂ ಫಿಕ್ಸ್ ನಮ್ಮ ಹುಲಿ ಹೊಡಿತೈತಿ. ಇವತ್ತಿನ ಮ್ಯಾಚ್ ನೋಡಮ್ರಿ ಏನಾಯ್ತು ಏನಪ್ಪ ಅದಕ್ಕೆ. ಹಾಗೆ ನೀವು ಭೀ ನಿಮ್ಮ ಪ್ರಕಾರ ಯಾರ್ಯಾರು ಎಷ್ಟು ರನ್ ಹೊಡಿತಾರೆ ಅದಕ್ಕೆ ಕಮೆಂಟ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಒಂದು ಖುಷಿಗ್ರಿ. ಯಾಕಪ್ಪ ಅಂತಾರೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕಾಗ್ತದೆ ರೀ. ಇವತ್ತಿನ ಮ್ಯಾಚ್ ನಮ್ದು RCB ಮ್ಯಾಚ್ ಐತ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ದು ಏನು ತುಂಬ್ರಿ. ಕಮೆಂಟ್ ಬಾಕ್ಸ್ ನಿಮ್ಮದೇ ಐತ್ರಿ. ಮತ್ತು ಮ್ಯಾಚ್ ಒಳಗೆ ಫುಲ್ ತಿಂಡಿ ಜೊತೆ ಬರ್ತೀನಿ ರೀ. ಅಲ್ಲಿ ತನಕ ಎಲ್ರಿಗೂ ಜೈ RCB, ಜೈ ವಿರಾಟ್ ಕೊಹ್ಲಿ. ಐ ಲವ್ RCB.